ಶ್ರೀಮಂತ್ ಬಸಪ್ಪ ವಾಲಿಕಾರ್, ತಂದೆ ಬಸಪ್ಪ, ತಾಯಿ ಸಿದ್ದಮ್ಮ. ಇವರು ತಿಗಡಿ ಎಂಬ ಊರಲ್ಲಿ ಜನಿಸಿದರು. ತಾಲೂಕು ಮೂಡಲಗಿ, ಜಿಲ್ಲಾ ಬೆಳಗಾವಿ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸಿದ್ಧಾರೂಢ ತೋಟದಲ್ಲಿ ಹಾಗೂ ತಮ್ಮ ಪ್ರೌಢ ಶಿಕ್ಷಣವನ್ನು GHS ತಿಗಡಿಯಲ್ಲಿ, ತಮ್ಮ PUCಯನ್ನು JSS ಗೋಕಾಕ್ನಲ್ಲಿ ನಿರ್ವಹಿಸಿದ್ದಾರೆ. ಇವರು ಪ್ರಸ್ತುತ ಪೋಸ್ಟ್ ಮಾಸ್ಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಆದರೂ ಕೂಡ ತಮ್ಮ ಇನ್ನೊಂದು ಪ್ರಯತ್ನವೆಂಬಂತೆ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ 2 ತಿಂಗಳ ಕಾಲ ತರಬೇತಿಯನ್ನು ಪಡೆದು ಮತ್ತೊಂದು ಸರ್ಕಾರಿ ಹುದ್ದೆಗೆ KPTCL ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ತಾವೆಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಸಾಧಕರಿಗೆ ಮತ್ತೊಮ್ಮೆ ನಾವು ಅವರಿಗೆ ಹುರಿದುಂಬಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಸಾಧಕರ ಸ್ವತ್ತು ಸಾಧನೆ ಆಗಿರುತ್ತದೆ. ಯಾವಾಗಲೂ ಸೋಮಾರಿಗೆ ಯಾವತ್ತೂ ಸಾಧನೆ ಆಗುವುದಿಲ್ಲ ಎಂದು ಹೇಳುತ್ತಾ ಶ್ರೀಮಂತ್ ಬಸಪ್ಪ ವಾಲಿಕಾರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಮುಂದೆ ಇರ್ತಕ್ಕಂಥ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದ ಅಧ್ಯಕ್ಷರಾದ ಮಂಜುನಾಥ್ ಸರ್ ಅವರಿಗೆ ನನ್ನ ನಮಸ್ಕಾರಗಳು. ನಾನು ಇಲ್ಲಿ ಈ ಸಂಸ್ಥೆ ಇರುವುದೆಂದು ನನಗೆ ಗೊತ್ತೇ ಇರಲಿಲ್ಲ. ನನ್ನ ಫ್ರೆಂಡ್ ಒಬ್ಬನು ಬಂದಿದ್ದ ಇಲ್ಲಿ ಹೊಣಕುಪ್ಪಿ, ಅವನು ಕರೆಯಪ್ಪ ಅಂತ. ಅವನು ಫೋನ್ ಮಾಡಿ ಹೇಳ್ತಾ ಇದ್ದ, ಇಲ್ಲಿ ಚೆನ್ನಾಗಿದೆ ಬಾ ಅಂತ ಹೇಳಿದ್ದ. ನಾನು ಮುಂಚೆ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ 2 ವರ್ಷ ಶಿವಮೊಗ್ಗದಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ನನ್ನ ಕಡೆಗೆ ಟ್ರಾನ್ಸ್ಫರ್ ತೊಗೊಂಬಂದೆ. ಆಮೇಲೆ ಇಲ್ಲಿ ಫೋನ್ ಮಾಡಿದ ಇದೆ ಅಂತ. ಆಮೇಲೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾನು ನಮ್ಮ ಮಾವ ಅಂತೂ ಬಂದ್ವಿ. ಆಮೇಲೆ ಸರ್ಗೆ ಭೇಟಿಯಾಗಿ ಅಡ್ಮಿಷನ್ ಮಾಡಿದ್ವಿ. ಆಮೇಲೆ 1 ತಿಂಗಳು ತರಬೇತಿ ತಗೊಂಡು ಆಮೇಲೆ ವಾಪಸ್ ಡ್ಯೂಟಿಗೆ ಜಾಯ್ನ್ ಆದೆ. ಮತ್ತು ಆಮೇಲೆ 1:5 ಬಿಟ್ಟರು. ಆಮೇಲೆ ಮತ್ತೆ ನನಗೆ ಗೊತ್ತೇ ಇರಲಿಲ್ಲ ಸೆಲೆಕ್ಟ್ ಆಗಿದ್ದು. ನಾನು ಪೋಸ್ಟ್ ಆಫೀಸ್ ಡ್ಯೂಟಿ 1 ಗಂಟೆಗೆ ಮುಗಿಯುತ್ತೆ. 1 ಗಂಟೆ ಮುಗಿಸ್ಕೊಂಡು ಆಮೇಲೆ ಗಣೇಶನ ಪೇಂಟಿಂಗ್ ಮಾಡ್ತಾ ಇದ್ದೆ. ಆವಾಗ ನನ್ನ ಫ್ರೆಂಡು ಫೋನ್ ಮಾಡ್ದೆ. ನಾನು ನೋಡೇ ಇರಲಿಲ್ಲ. ಆವಾಗ ಫೋನ್ ಮಾಡಿ ಲಿಸ್ಟ್ ಬಿಟ್ಟಿದ್ದಾರೆ ನೋಡು ಅಂತ ಹೇಳಿದ. ಅವಾಗ ನನಗೆ ತುಂಬ ಆಶ್ಚರ್ಯ ಆಯಿತು. ನಂಗೆ ಗೊತ್ತಾಗಲಿಲ್ಲ ಹೀಗಾಗಿದೆ ಅಂತ. ನಾನು ಫಸ್ಟ್ ಫೋನ್ ಮಾಡಿ ನಮ್ಮ ಅಮ್ಮನಿಗೆ ಹೇಳಿದೆ. ಅವರು ಹೌದಾ ಮಗ ಅಂತ ಹೇಳಿದರು. ಹ್ಞೂ ಸರ್ ಅಂತ, ಹ್ಞೂ ಅಮ್ಮ ಅಂತ ಹೇಳಿದೆ. ಆಮೇಲೆ ಮತ್ತೆ ಇಲ್ಲಿ ಮುಳುಗಲ್ಲಿ ಬಂದಿದ್ವಿ. ಸರು ಭೇಟಿಯಾಗಿದ್ದರು. ಹಿಂಗಾಗಿದೆ ಅಂತ ಸರ್ ಹೇಳಿದ್ರು. ಆರ್ಮಿ ಸರು ಮತ್ತು ನಮ್ಮ ಸ್ಕೂಲಲ್ಲಿ ರೂಮಲ್ಲಿ 6 ಜನ ಇದ್ವಿ ನಾವು. ಒಟ್ಟಿಗೆ ಫ್ರೆಂಡ್ಸ್ ಥರ ಇದ್ವಿ. ಮತ್ತು ಆರ್ಮಿ ಸರು ಮತ್ತು ಸಚಿನ್ ಸರು, ರವಿ ಸರು ಇವರೆಲ್ಲ ತುಂಬ ಪ್ರೋತ್ಸಾಹ ಮಾಡಿದರು. ಊಟ ಒಳ್ಳೆ ಚೆನ್ನಾಗಿ ಇತ್ತು. ನಾನು ನೋಡಿದಂಗೆ ನಾನು ರೂಮಲ್ಲಿ ಇದ್ದಾಗ ಶಿವಮೊಗ್ಗದಲ್ಲಿ ಇಷ್ಟು ಚೆನ್ನಾಗಿನೂ ಕೊಡ್ತಾ ಇರಲಿಲ್ಲ. ನಾನು ನೋಡಿದೆ. ಅದಕ್ಕೆ ಇಷ್ಟು ಹೇಳಿ ನಾನು ಮುಗಿಸ್ತೇನೆ. ಜೈ ಮಾತೆ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.